ಅಲ್ಲಿ ಅವನು ಅರಮನೆ ಪ್ರವೇಶ ಮಾಡುವಾಗ ಅವನಿಗೆ ವಿದುರ ಕಾಣಿಸ್ತಾನೆ. ವಿದುರ ಕೂಡ ಕಣ್ಣೀರು ಹಾಕ್ತಾ ಇರ್ತಾನೆ. ಅಂದರೆ ಇಲ್ಲಿ ಹೆಂಗಿದೆ ಅಂದರೆ ದುರ್ಯೋಧನನನ್ನು ಇವರೆಲ್ಲ ವಿರೋಧಿಸ್ತಾ ಇದ್ರು, ಒಂದು ಸರಿ ಇಲ್ಲ ಹೇಳ್ತಾ ಇದ್ರು ಅನ್ನೋದೆಲ್ಲ ಬೇರೆ. ಆದರೆ ಸಂಬಂಧವನ್ನು ಯಾರೂ ಮೀರುವರ್ತಿಸೋಲ್ಲ. ಗೆದ್ದವ ಸಂಭ್ರಮಿಸಬಾರದು ಅಂತ. ಗೆಲ್ಲಬೇಕು ಸರಿ, ಆದರೆ ಗೆದ್ದವ ಸಂಭ್ರಮಿಸಬಾರದು. ಅವನ ಧ್ವನಿ ಸಣ್ಣದಿರಬೇಕು ಅಂತ, ಗೆದ್ದವನ ಧ್ವನಿ ಜಾಸ್ತಿ ಇರಬಾರದು. ಎಷ್ಟು ಒಳ್ಳೆ ಪಾಠ ಅಲ್ವಾ ಇದು? ಹೌದು. ನಮಗೆ ದುಃಖದ ಹೊತ್ತಿನಲ್ಲಿ, ಕೋಪದ ಹೊತ್ತಿನಲ್ಲಿ ಹತೋಟಿ ಬೇಕು ಅಂತ ಹೇಳ್ತೀವಲ್ಲ ಭಾವನೆಗಳನ್ನು, ಸಂತೋಷ ಹೆಚ್ಚಾಗ್ತಾ ಇರೋ ಹೊತ್ತಿನಲ್ಲಿ ಕೂಡ ಹತೋಟಿ ಬೇಕು. ಎಕ್ಸಾಕ್ಟ್ಲಿ. ಅವ್ರಿಗೆ ಆಯಾಸ ಆಗಿರೋದ್ರಿಂದ ಒಂದ್ಸಲ ಸುಧಾರಿಸ್ಕೊಳ್ಳೋದಕ್ಕೆ ಅಂತ ಎಲ್ಲ ಸೈನಿಕರೊಡನೆ ಶಿಬಿರಕ್ಕೆ ಹೋಗ್ತಾರೆ ಅವರು. ಯಾವಾಗ ಅವರೆಲ್ಲ ತಮ್ಮ ಶಿಬಿರಕ್ಕೆ ಹಿಂದಿರುಗಿದ್ರು ಅಂತ ಗೊತ್ತಾಯಿತೋ ಆಗ ಕೃಪಾ, ಅಶ್ವತ್ಥಾಮ, ಕೃತವರ್ಮ ಸರೋವರದೆದುರಿ ಬಂದು ನಿಲ್ತಾರೆ. ಮೇಲ್ ಬಾ, ಎದ್ದು ಬಾ, ನಾವು ಇರ್ತೀವಿ ನಿನ್ನ ಜೊತೆಗೆ, ಯುದ್ಧ ಮಾಡು ಯುಧಿಷ್ಠಿರನ ಜೊತೆಗೆ. ಗೆದ್ದರೆ ಇಡೀ ಭೂಮಂಡಲ ನಿಂದು, ಸತ್ತರೆ ವೀರ ಮರಣ ನಿನಗೆ, ವೀರ ಸ್ವರ್ಗ ನಿನಗೆ. ಕಡಿಮೆ ಸಂಖ್ಯೆ ಸೈನಿಕರು ಉಳ್ಕೊಂಡಿದ್ದಾರೆ, ನಿನ್ನ ವೇಗವನ್ನು ಸಹಿಸುವ ಸಾಮರ್ಥ್ಯ ಅವರಿಗಿದೆ ಅಂತ ಅನಿಸೋಲ್ಲ ನಮಗೆ ಅಂತ. ಹಾಗಾಗಿ ನಾವು ನಿನ್ನ ಸುತ್ತ ನಿನ್ನ ರಕ್ಷಣೆಗಿರ್ತೇವೆ, ತಸ್ಮಾದ್ ಉತ್ತಿಷ್ಠ ಭಾರತ, ಮೇಲೆದ್ದು ಬಾ ಅಂತ ಕರೀತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸೊ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರನ್ನ ಸ್ವಾಗತಿಸ್ತೀನಿ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನಾವು ಮಹಾಭಾರತ ಯುದ್ಧದ 18 ದಿನಗಳ ಯುದ್ಧದ ಕೊನೆಯ ದಿನದ ಕೊನೆ ಭಾಗದಲ್ಲಿದ್ದೀವಿ. ಸೊ ಸರ್ ಹೇಳಿದ ಹಾಗೆ ಲಾಜಿಕಲ್ ಆಗಿ ಇನ್ನೂ ಯುದ್ಧ ಎಂಡ್ ಆಗಿಲ್ಲ. ಯಾಕೆಂದರೆ ದುರ್ಯೋಧನ ಇನ್ನೂ ಬದುಕಿದ್ದಾನೆ, ಮತ್ತು ಒಂದು ಬದುಕಿದಾನೆ, ಇನ್ನೊಂದು ಆತ ಸೋಲಪ್ಕೊಂಡಿಲ್ಲ ಇನ್ನೂ ಕೂಡ. ವೈಶಂಪಾಯನ ಸರೋವರದಲ್ಲಿ ಅಡಿಗೆ ಕುಳಿತಿರುವ ಕಥೆ ಶುರುವಾಗಿದೆ. ನಾವು ಚಿಕ್ಕವರಿದ್ದಾಗ ಹೈಸ್ಕೂಲಲ್ಲಿದ್ದಾಗ ಊರು ಭಂಗ ಅಂತ ಒಂದು ಪಾಠ ಇತ್ತು. ಆ ಪಾಠ ಊರು ಅಂದರೆ ಮುಂಚೆ ನಂಗೆ ಊರು ಭಂಗ ಅಂದರೆ ನಮಗೆ ಅರ್ಥ ಆಗಿಲ್ಲ, ಆಮೇಲೆ ಗೊತ್ತಾಯಿತು ಊರು ಅಂದರೆ ತೊಡೆ ಅಂತ. ಕರೆಕ್ಟಾ ಸರ್? ಸೊ ಅದು ನೆನಪಿಗೆ ಬರ್ತಾ ಇದೆ. ಆತ ಎದ್ದು ಬಂದಾಗ ಹೇಗಿತ್ತು ಅಂದರೆ, ನನಗೊಂದು ನೆನಪಿದೆ, ಬಹುಶಃ ಅದು ಇದ್ರ ಬರ್ತಿಲ್ಲ ಗೊತ್ತಿಲ್ಲ. ಪಾಂಡವರು ಸರೋವರದ ಬಳಿ ಬಂದು ಭೀಮ ಆತನ ಜೊತೆ ಮಾತಾಡಿದಾಗ ನೀರಲ್ಲಿ ಕೂತ್ಕೊಂಡಿದ್ರು ಕೂಡ ಆತನ ಮೈ ಬೆವರ್ತು ಅಂತ ಒಂದು ಓದಿದ ನೆನಪಿದೆ. ಅದು ಯಾರು ಕೃಷ್ಣಶಾಸ್ತ್ರಿಗಳ ವಚನ ಭಾರತದ ಅನಿಸುತ್ತೆ ನನಗೆ ನೆನಪಿರೋ ಹಾಗೆ. ಕನ್ನಡದ ಅತ್ಯಂತ ಹಳೆಯ ಇದು, ನೀರೊಳಗಿರ್ದು ಬೆಮರ್ದಂ ಉರಗ ಪತಾಕ್. ಓ, ಪಂಪ ಭಾರತ. ಅಲ್ಲಿಯದ್ದು ಅವನ ಮಾತದು. ಊರುಭಂಗ ಭಾಸನ ನಾಟಕ, ಸಂಸ್ಕೃತ ಕವಿ ಭಾಸನ ನಾಟಕ ಅದು. ನೀರೊಳಗಿರ್ದು ಬೆಮರ್ದಂ ಉರಗ ಪತಾಕಂ ಅಂತ ಅದು ಪಂಪ ಹೇಳ್ತಾನೆ. ಅಂದರೆ ಇವನು ಬಂದು ಇದಾದಾಗ ಒಳಗಿದ್ದ ಅವನು ಬೆವರಿದ ಅಂತ, ಬೆವರಿದ ಅಂತ ಮಾತು ಅಂತ. ಅದೇನು ಆಗೋಲ್ಲ, ಅಂದರೆ ಇಲ್ಲಿ ಮೂಲ ಕಥೆಯಲ್ಲಿ ಅವನು ಆ ಥರ ಬೆವರಿದ, ಹೆದರಿದ ಅನ್ನೋ ಥರದ ಮಾತಲ್ಲಿ ಬರೋಲ್ಲ. ಆದರೆ ಪಂಪ ಅದನ್ನು ಹಾಗೆ ಹೇಳ್ತಾನೆ. ಮೊನ್ನೆ ಯಾರೋ ಹೇಳಿದ್ರು ನನಗೆ, ಬಾಳಾಸಾಹೇಬ್ ಲೋಕಾಪುರ ಅಂತ ಕನ್ನಡದ ಲೇಖಕರಿದ್ದಾರಲ್ಲ, ಅವ್ರು ಹೇಳಿದ್ರು ಹಾವಿಗೆ ಬೆವರು ಬರಲ್ವಂತೆ ಪ್ರಾಣಿಗಳಲ್ಲಿ. ಎಲ್ಲ ಪ್ರಾಣಿಗಳಿಗೂ ಬೆವರು ಬರುತ್ತಂತೆ, ಹಾವಿಗೆ ಬೆವರೇ ಬರಲ್ವಂತೆ. ಪಂಪ ಅದನ್ನು ಹೇಳ್ದ ಅವನು. ಅಂದರೆ ಅವನು ಉರಗ ಪತಾಕಂ ಅಂದರೆ ಹಾವಿನ ಧ್ವಜ ಅವನದ್ದು, ಹಾವಿನ ಧ್ವಜ ಅವನದ್ದು. ಹಾವಿನ ಧ್ವಜದವನು ಬೆವರಿದ ಅಂತ ಹೇಳುವಾಗ ಪಂಪ ಇದನ್ನು ವೈಚಿತ್ರ್ಯ ತೋರಿಸ್ತಾನೆ ಅದರಲ್ಲಿ ಅಂತ. ಸೊ ಹಾಗೆ ಮಹಾಭಾರತಕ್ಕೆ ನೂರಾರು ವ್ಯಾಖ್ಯಾನಗಳು, ನೂರಾರು ಜನ ಅದನ್ನು ನೋಡಿದ್ದಾರೆ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ. ಎಲ್ಲವೂ ಕೂಡ ಅದ್ಭುತವಾಗೇ ಇದೆ ಅಂತ ಹೇಳ್ಬೋದು. ಸೊ ಈಗ ನಾವು ಮತ್ತೆ ವೈಶಂಪಾಯನ ಸರೋವರಕ್ಕೆ ಬಂದರೆ ಸರಿ, ಸರೋವರದ ಪ್ರಸ್ತಾಪ ಮುಂಚೆ ಇದಕ್ಕಿಂತ ಮುಂಚೆ ಬಂದಿತ್ತ? ಅಂದರೆ ನಾವು ಕತೆ ಹೇಳುವಲ್ಲಿ ಬಂದಿಲ್ಲ, ಅದು ಹಿಂದೆ ಬಂದಿದೆ. ಅಂದರೆ ಕುರುಕ್ಷೇತ್ರದಲ್ಲಿ, ಕುರುಕ್ಷೇತ್ರ ಅನ್ನೋದು ಒಂದು ತೀರ್ಥಕ್ಷೇತ್ರ ವಾಸ್ತವವಾಗಿ. ಅಲ್ಲಿ ದೊಡ್ಡ ಬಯಲಿತ್ತು ಅಂತ ಯುದ್ಧ ಮಾಡಿದ್ದು ಇವರು. ಕುರುಕ್ಷೇತ್ರ ಯುದ್ಧದ ಜಾಗ ಏನಲ್ಲ. ಆಗ ಈ ಮಹಾಭಾರತದಲ್ಲಿ ಮೊದಲೇ ಅಲ್ಲಿ ಪಂಚತೀರ್ಥಗಳಿದ್ದವು, ಅದರ ಬಗ್ಗೆ ಎಲ್ಲ ಬಂದಿರತ್ತೆ. ಪರಶುರಾಮ ಇಲ್ಲಿ ಬಂದು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ಕೊಂದ ಮೇಲೆ ಇಲ್ಲಿ ಅವನ ಆ ಕೊಡಲಿ ಇದೆಯಲ್ಲ ಅದನ್ನು ತೊಳ್ಕೊಂಡ ಅಲ್ಲಿ ಅಂತ, ಆ ನೀರಲ್ಲಿ ತೊಳೆದ ಅನ್ನೋ ಕಥೆಗಳು. ಹೀಗೆ ಕುರುಕ್ಷೇತ್ರಕ್ಕೆ ತುಂಬ ಕಥೆಗಳಿವೆ, ಅದರ ಚರಿತ್ರೆಗಳೇ ಬೇರೆ ಇವೆ. ಹಾಗಾಗಿ ಅಲ್ಲಿ ಬಂದಿರತ್ತೆ. ಬಟ್ ನಾವು ಎಲ್ಲೂ ಅದನ್ನು ಉಲ್ಲೇಖಿಸುವ ಸಂದರ್ಭ ಬರಲಿಲ್ಲ, ಉಲ್ಲೇಖಿಸಿಲ್ಲ. ಈಗ ಏನಾಗುತ್ತೆ ಅಂತ ಅಂದರೆ, ಸಂಜಯ ಹೇಳ್ತಾನಲ್ಲ ಸಂಜಯನ ಕಣ್ಣಿಂದ, ಈ ಕಡೆ ಏನಾಗುತ್ತೆ, ಯುಯುತ್ಸು ಬದುಕಿರ್ತಾನಲ್ಲ ಧೃತರಾಷ್ಟ್ರನ ಮಗ. ಯುಯುತ್ಸು ಅಂದರೆ ಧೃತರಾಷ್ಟ್ರನ ಇನ್ನೊಬ್ಬ ಪತ್ನಿಯ ಮಗ, ವೈಶ್ಯ ಜಾತಿಗೆ ಸೇರಿದ ಒಬ್ಬ ಪತ್ನಿ ಇರ್ತಾಳಲ್ಲ ಅವಳ ಮಗ.
ಯುದ್ಧದ ಮೊದಲ ದಿನ ನಾವು ನೆನಪಿಸ್ಕೊಳ್ಬೇಕು, ಯುಧಿಷ್ಠಿರ ನಿಂತ ಹೇಳಿರ್ತಾನೆ, ಯಾರಾದರೂ ನನ್ನ ಪಕ್ಷಕ್ಕೆ ಬಂದು ಸೇರೋದಿದ್ದರೆ ಸೇರಬಹುದು ಅಂತ. ಆಗ ಯುಯುತ್ಸು ಎದ್ದು ಇವರ ಪಕ್ಷಕ್ಕೆ ಸೇರಿರ್ತಾನೆ. ಆಗ ಯುಧಿಷ್ಠಿರ ಅವನಿಗೊಂದು ಮಾತು ಹೇಳ್ತಾನೆ, ಒಳ್ಳೇದಾಯ್ತು ನೀನು ಬಂದಿದ್ದು, ಕೊನೆಗೆ ದೊಡ್ಡಪ್ಪನಿಗೆ ಪಿಂಡ ಪ್ರದಾನ ಮಾಡೋದಕ್ಕೆ, ತರ್ಪಣ ಕೊಡೋದಕ್ಕೆ ಒಬ್ಬನಾದರೂ ಉಳ್ಕೊಳ್ತಿ ಅಂತ ಅವತ್ತು ಯುಧಿಷ್ಠಿರ ಹೇಳಿರ್ತಾನೆ. ಈಗ ಅವನೊಬ್ಬನೇ ಉಳಿದಿರ್ತಾನೆ. ಅಂದರೆ ಈಗ ದುರ್ಯೋಧನ ಉಳಿದಿದ್ದಾನೆ, ಆದರೆ ಇನ್ನೂ ಉಳಿಯಲ್ವಲ್ಲ, ಅವನು ಉಳಿದಿರ್ತಾನೆ. ಅವನು ಯೋಚನೆ ಮಾಡ್ತಾನೆ, ಇವ್ರ ಕಡೆಯಲ್ಲೇ ಇರ್ತಾನಲ್ಲ, ಅವನು ಪಾಂಡವರ ಪಕ್ಷದಲ್ಲಿರ್ತಾನಲ್ಲ. ಆ ಯುಯುತ್ಸು ಯೋಚನೆ ಮಾಡ್ತಾನೆ. ಯುಯುತ್ಸು ಏನಾಯಿತು ಅಂತ ಗೊತ್ತಾಗಲ್ಲ. ಅಭಿಮನ್ಯುವಿನ ಕೊಂದಾಗ ಅವನು ಶಸ್ತ್ರಸನ್ಯಾಸ ಮಾಡ್ದ ಅಂತ ಒಂದು ಮಾತು ಬರುತ್ತೆ. ಅಂದರೆ ಅವತ್ತನ್ನು ಶಸ್ತ್ರತ್ಯಾಗ ಮಾಡಿಬಿಟ್ಟ, ಅಂದರೆ ಆ ಅನ್ಯಾಯವನ್ನು ಅವನಿಗೆ ನೋಡೋಕ್ಕಾಗಲಿಲ್ಲ ಅಂತ. ಅದರ ಅನಂತರ ಯುಯುತ್ಸು ಯುದ್ಧ ಮಾಡಿದ್ನ ಇಲ್ವಾ ಅಂತ ಗೊತ್ತಾಗಲ್ಲ. ಅದರ ನಂತರ ಯುಯುತ್ಸು ಯುದ್ಧ ಮಾಡಿದ ಪ್ರಸ್ತಾಪ ಏನು ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಮಾಡಲಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಮಾಡಿದ್ನ ಮಾಡಿಲ್ವಾ ಅಂತ ಗೊತ್ತಾಗೋಲ್ಲ ಅಭಿಮನ್ಯುವಿನ ಮರಣದ ಅನಂತರ. ಆದರೆ ಈಗ ಅವನು ಏನೆಲ್ಲ ಆಯಿತು ಅಂತ ಅವನ ಮನಸ್ಸಲ್ಲಿ ಯೋಚನೆ ಹುಟ್ಟುತ್ತೆ. ಭೀಷ್ಮ ಅಜ್ಜ ಸತ್ತೋದ, ದ್ರೋಣಾಚಾರ್ಯರು ಗುರುಗಳು ಸತ್ತೋದ್ರು, ಕರ್ಣ ಸತ್ತೋದ, ಎಲ್ಲರೂ ಸತ್ತೋದ್ರು, ಇಷ್ಟು ಜನ ತಮ್ಮಂದರು ಸತ್ತೋದ್ರು. ಟೆಕ್ನಿಕ್ ಸತ್ತಿಲ್ಲ, ಇದಕ್ಕೆ ಇದಾದ ಅಂತ ಅದನ್ನೆಲ್ಲ ಅವನ ತಲೆಯಲ್ಲಿ ಯೋಚನೆ ಹುಟ್ಟತ್ತೆ. ಆಮೇಲೆ ಈಗ ಅಲ್ಲಿ ಶಿಬಿರದಿಂದ ಎಲ್ಲ ಹೊರಟು ಹೋಗ್ತಾ ಇರ್ತಾರೆ ಇಷ್ಟೊತ್ತಿಗೆ. ಈಗ ನಾನೇನು ಮಾಡಬೇಕು, ನಾನು ಹಸ್ತಿನಾಪುರಕ್ಕೆ ಹೋಗೋದು ಸರಿ ಅಂತ ಅನಿಸುತ್ತೆ. ಈಗ ತಾನೇನು ಮಾಡಬೇಕು ಅಂತ ಬೇಕಲ್ಲ, ಈಗ ಹೋಗೋದು ಸರಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಸೀದಾ ನಾನು ನಿರ್ಣಯ ತೊಗೊಳೋಕ್ಕಾಗಲ್ಲ. ಯುಧಿಷ್ಠಿರನಿಗೆ ಭೀಮನಿಗೆ ಹೇಳಿ ಹೊರಡಬೇಕು, ನಾನು ಹೇಳದೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ಏನು ಅಂತ ಇಲ್ವಲ್ಲ, ಈಗೊಂದು ಸ್ವರೂಪ ಬೇಕಲ್ಲ ಅದಕ್ಕೆ. ಇವನಿಗೆ ಮನೆಯವರೆಲ್ಲ ಸತ್ತಿದ್ದಾರೆ, ಈ ಪಕ್ಷ ಸೇರಿರ್ಬೋದು, ಮನೆಯವರೆಲ್ಲ ಸತ್ತಿದ್ದಾರೆ, ಈಗ ತಂದೆ ಹತ್ರ ಹೋಗಬೇಕಲ್ವ ಅವನು ಅಂತ. ಆದರೆ ಇವ್ರಿಗೆ ಹೇಳದೆ ಹೋಗೋದು ಹೇಗೆ ಅಂತ ಅವನು ಹೇಳ್ತಾನೆ. ಏತಮರ್ಥಂ ಮಹಾಬಾಹು ರುಭಯೋಸ್ಸ ನವೇದಯತು, ಅವರಿಬ್ಬರಿಗೂ ಹೇಳ್ತಾನೆ ಅವನು. ಅವನ ಮಾತು ಯುಧಿಷ್ಠಿರನಿಗೆ ಸಂತೋಷ ಕೊಡ್ತಂತೆ. ತಸ್ಯ ಪ್ರೀತೋ ಭವದ್ರಾಜ ನಿತ್ಯಂ ಕರುಣವೇದಿತ ಅಂತ. ಅಂದರೆ ಪ್ರತಿ ಕ್ಷಣವೂ ಕಾರುಣ್ಯ ಅನ್ನೋದು ಯುಧಿಷ್ಠಿರನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಅವನಿಗೆ ಸಂತೋಷ ಆಯಿತು. ಈ ಹೊತ್ತಿನಲ್ಲಿ ತಾನು ಹಸ್ತಿನಾಪುರಕ್ಕೆ ಹೋಗ್ತೀನಿ, ತಂದೆ ಜೊತೆಗೆ ಇರ್ತೀನಿ ಅಂತ ಯುಯುತ್ಸು ಹೇಳಿದ್ದು ಸಂತೋಷ ಕೊಡ್ತವನಿಗೆ ಅಂತ. ಪರಿಶ್ವಜ್ಯ ಮಹಾಬಾಹುರು ವೈಶ್ಯಾಪುತ್ರಂ ವ್ಯಸರ್ಜಯತ, ಅವನು ಇವನನ್ನು ಆಲಿಂಗನ ಮಾಡಿಕೊಂಡು ಆಯಿತು ಹಸ್ತಿನಾಪುರಕ್ಕೆ ಹೋಗ್ಬಾ ಅಂತ ಕಳಿಸಿಕೊಡ್ತಾನೆ. ಅವನು ರಥ ಏರಿ ಅತ್ಯಂತ ವೇಗವಾಗಿ ಹೋಗುತ್ತಾನೆ. ಸೂರ್ಯಾಸ್ತ ಆಗುವ ಮೊದಲು ಅವನು ಹಸ್ತಿನಾಪುರ ಸೇರ್ತಾನೆ. ಅವನು ಅಶ್ರುಲೋಚನ ಅಂತ ಕಣ್ಣೀರು ಹರಿಸ್ತಾ ಇರ್ತಾನೆ ಯುಯುತ್ಸು. ಅಲ್ಲಿ ಅವನು ಅರಮನೆ ಪ್ರವೇಶ ಮಾಡುವಾಗ ಅವನಿಗೆ ವಿದುರ ಕಾಣಿಸ್ತಾನೆ. ವಿದುರ ಸಾಶ್ರುಲೋಚನಂ ವಿದುರಂ ಅಂತ, ಅಂದರೆ ವಿದುರ ಕೂಡ ಕಣ್ಣೀರು ಹಾಕ್ತಾ ಇರ್ತಾನೆ. ಅಂದರೆ ಇಲ್ಲಿ ಹೆಂಗಿದೆ ಅಂದರೆ ದುರ್ಯೋಧನನನ್ನು ಇವರೆಲ್ಲ ವಿರೋಧಿಸ್ತಾ ಇದ್ರು, ಒಂದು ಸರಿ ಇಲ್ಲ ಹೇಳ್ತಾ ಇದ್ರು ಅನ್ನೋದೆಲ್ಲ ಬೇರೆ, ಆದರೆ ಸಂಬಂಧವನ್ನು ಯಾರೂ ಮೀರುವರ್ತಿಸೋಲ್ಲ. ಹಾಗಾಗಿ ಅವನು ಅಳ್ತಾ ಇದ್ದ. ಅವನು ಧೃತರಾಷ್ಟ್ರನ ಬಳಿಯಿಂದ ಹೊರಗೆ ಬರ್ತಾ ಇದ್ದ. ರಾಜ್ಞ ಸಮೀಪಾನ್ ನಿಷ್ಕಾಂತಂ ಶೋಕೋಪಹತ ಚೇತಸಂ, ಮನಸ್ಸು ತುಂಬ ದುಃಖ ತುಂಬಿತ್ತು, ಅಲ್ಲಿಂದ ಹೊರಗೆ ಬರ್ತಾ ಇದ್ದ ಅಂತ. ಅವನು ವಿದುರ ಅವನಿಗೆ ಹೇಳ್ತಾನೆ, ಮಗು ಅಂತ ಕರೀತಾನೆ ಇವನನ್ನು. ಕರೆದೆ ಹೇಳ್ತಾನೆ, ಇವನು ಕೈ ಮುಗಿತಾನೆ ಅವನಿಗೆ, ವಿದುರನಿಗೆ ಕೈ ಮುಗಿದ ಕೂಡಲೇ ಅವನು ಹೇಳ್ತಾನೆ, ಅಸ್ಮಿನ್ ಕುರುಕ್ಷಯೇ ವೃತ್ತೆ ದಿಷ್ಟ್ಯಾತ್ವಂ ಪುತ್ರ ಜೀವಸಿ, ಇಡೀ ಕುರುಕುಲವೇ ನಾಶವಾಗಿದ್ದ ಈ ಹೊತ್ತಿನಲ್ಲಿ ಅದೃಷ್ಟದಿಂದ ನೀನೊಬ್ಬ ಬದುಕಿಕೊಂಡೆ ಮಗು ಅಂತ ಹೇಳ್ತಾನೆ ವಿದುರ. ಅದನ್ನು ಹೇಳಿದವನು ಹೇಳ್ತಾನೆ, ರಾಜ ಹಸ್ತಿನಾಪುರವನ್ನು ಪ್ರವೇಶಿಸೋದಕ್ಕಿಂತ ಮೊದಲು ನೀನ್ಯಾಕೆ ಬಂದೆ ಅಂತ ಕೇಳ್ತಾನೆ. ವಿನಾ ರಾಜ್ಞ ಪ್ರವೇಶಾದ್ವೈ ಕಿಮಸಿತ್ವಮಿಹಾಗತಃ ಅಂತ ಕೇಳ್ತಾನೆ. ಅಂದರೆ ನೀನು ಆ ಕಡೆ ಪಕ್ಷದಲ್ಲಿದ್ದವನಲ್ವ, ಅಲ್ಲಿ ರಾಜ ಪ್ರವೇಶ ಮಾಡಿದ ನಂತರ ನೀನು ಪ್ರವೇಶ ಮಾಡಬೇಕು ಅಂತ. ಅಂದರೆ ವಿದುರ ಉದ್ಘೋಷಿಸ್ತಾ ಇದ್ದಾನೆ ಯುಧಿಷ್ಠಿರ ರಾಜನಾಗಿದ್ದಾನೆ ಅಂತ. ಓಕೆ, ಅವನಿಗಿಂತ ಮೊದಲು ನೀನು ಯಾಕೆ ಬಂದೆ ಅಂತ ಪ್ರಶ್ನೆ ಕೇಳ್ತಾನೆ. ಅವನು ಹೇಳ್ತಾನೆ, ಶಕುನಿ ಸತ್ತ ಮೇಲೆ ದುರ್ಯೋಧನ ಅವನ ಕುದುರೆ ಕೂಡ ಸತ್ತು ಬಿದ್ದಿರುತ್ತೆ. ಅವನು ಪೂರ್ವ ದಿಕ್ಕಿಗೆ ಭಯದಿಂದ ಓಡಿ ಹೋಗಿದ್ದನ್ನು ನೋಡಿದೆ. ಶಿಬಿರದಲ್ಲಿದ್ದ ಎಲ್ಲರೂ ಕೂಡ ಬಹಳ ದುಃಖತಪ್ತರಾಗಿ ಭಯದಿಂದ ಹಸ್ತಿನಾಪುರದ ಕಡೆಗೆ ಬರ್ತಾ ಇದ್ದರು. ಆ ಹೊತ್ತಿನಲ್ಲಿ ನಾನು ಯುಧಿಷ್ಠಿರ ಮತ್ತು ಕೃಷ್ಣ ಅವರಿಬ್ಬರ ಒಪ್ಪಿಗೆ ಪಡೆದು ಹಸ್ತಿನಾಪುರಕ್ಕೆ ಬಂದೆ ಅಂತ. ಪ್ರವಿಷ್ಟೋ ಹಸ್ತಿನಾಪುರಂ ಲಕ್ಷಂ ರಕ್ಷನ್ ಲೋಕಾಧಿವಾಚ್ಯತಾಂ. ನಾನು ಯಾಕೆ ಈ ಹೊತ್ತಿನಲ್ಲಿ ಇಲ್ಲಿ ಬಂದೆ ಅಂತ ಅಂದರೆ ಅವರು ಬರುವಾಗ ವಿಜಯೋತ್ಸವದಿಂದ ನಾನು ಬರಬಹುದಾಗಿತ್ತು, ಎಲ್ಲ ಗೆದ್ದ ಮೇಲೆ. ದುರ್ಯೋಧನ ಇನ್ನೂ ಮುಗಿದಿಲ್ವಲ್ಲ. ಆದರೆ ರಕ್ಷನ್ ಲೋಕಾಧಿವಾಚ್ಯತಾಂ, ಜನ ನನ್ನ ಕುರಿತು ಕೆಟ್ಟ ಮಾತಾಡ್ತಾ ಇದ್ರಲ್ಲ, ಹಾಗೆ ಕೆಟ್ಟ ಮಾತು ಹೇಳಿಸ್ಕೊಳ್ಳೋದು ಬೇಡ ಅಂತ ಈಗ ಬಂದೆ ಅಂತ ಹೇಳ್ತಾನೆ. ಎಲ್ಲ ಮುಗಿದ ಮೇಲೆ ಅವ್ರ ಜೊತೆಗೆ ಬಂದ ಇವನು ಮನೆ ಮಗ ಅಂತ ಆಗಬಾರ್ದಲ್ವಾ, ಹಾಗಾಗಿ ಬಂದೆ ನಾನು ಅಂತ. ಬಟ್ ಈಗಲೂ ಅವನ ಬಗ್ಗೆ ಕೆಟ್ಟ ಮಾತಾಡೋವಂಥದ್ದು ಇದ್ದೇ ಇರುತ್ತೆ ಅಲ್ವಾ? ಇರುತ್ತೆ.
ಇಟ್ಸ್ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಭಾಳ ಕಷ್ಟದ್ದು. ಅಂದರೆ ನ್ಯಾಯಕ್ಕಾಗಿ ಕೆಲಸ ಮಾಡಿದಾನೆ, ಧರ್ಮಕ್ಕಾಗಿ ಕೆಲಸ ಮಾಡಿದ್ದಾನೆ, ಇವ್ರು ತಪ್ಪು ಮಾಡಿದ್ದಾರೆ ಅಂತಲೇ ಕೆಲಸ ಮಾಡಿದ್ದಾನೆ. ಆದರೆ ಹೇಳ್ಸ್ಕೊಳ್ಳೋದಿದ್ದೇ ಇರುತ್ತೆ. ಇದೇನೂ ಮಾಡೋಕ್ಕಾಗಲ್ಲ, ಹೇಳ್ಸ್ಕೊಳ್ಳೋದಿರುತ್ತೆ ಇಲ್ಲಿಗ. ಆದರೆ ಒಂದು ಏನು ಈಗ ಅಂತಂದರೆ, ದುರ್ಯೋಧನ ಸತ್ತ ಮೇಲೆ ಬಂದರೆ ಅದಕ್ಕೆ ಅರ್ಥ ಬೇರೆ ಬರುತ್ತೆ. ಈಗ ಇನ್ನೂ ಯುದ್ಧ ಮುಗಿದಿಲ್ಲ, ದುರ್ಯೋಧನ ಬದುಕಿದ್ದಾನೆ, ಕೃತವರ್ಮಾದಿಗಳು ಬದುಕಿದ್ದಾರೆ. ಆ ಹೊತ್ತಿನಲ್ಲಿ ಬಂದ ಅವನು ಅಂತ ಅವನು ಸರಿ ಇದೆ, ಅವನ ನಿಲುವು ಅಂತ ಅನ್ನಿಸ್ತಂತೆ ವಿದುರನಿಗೆ. ಅವನ ನಿಲುವನ್ನು ಗೌರವಿಸಿದನಂತೆ ವಿದುರ. ಅವನು ಹೇಳ್ತಾನೆ, ಸರಿಯಾಯಿತು, ನೀನು ಬಂದಿದ್ದು ಸರಿಯಾಯಿತು, ಇವತ್ತಿಲ್ಲೇ ಉಳ್ಕೊ, ನೀನು ಇವತ್ತಿಲ್ಲೇ ಈ ರಾತ್ರಿ ಇಲ್ಲೇ ಇರು, ನಾಳೆ ಮತ್ತೆ ಯುಧಿಷ್ಠಿರ ಯುದ್ಧಲಿಗೆ ಹೋಗಬಹುದಂತೆ ಅಂತ ವಿದುರ ಹೇಳ್ತಾನೆ. ಏತಾವದುಕ್ತ ವಚನಂ ವಿದುರ ಸರ್ವಧರ್ಮವಿತು ಯುತ್ಸಂ ಸಮನುಜ್ಞಾಪ್ಯ ಪ್ರವಿವೇಶ ನೃಪಕ್ಷಯಂ. ಎಲ್ಲ ಧರ್ಮವೂ ಗೊತ್ತಿದ್ದ ವಿದುರ ಈ ಮಾತನ್ನು ಹೇಳ್ದ ಅಂತ. ಅಂದರೆ ಇವೆಲ್ಲ ಎಂಥ ಸೂಕ್ಷ್ಮ ಸಂಗತಿಗಳು, ಅಂದರೆ ಇವನ್ನೆಲ್ಲ ಮುಖ್ಯ ಅಲ್ಲ ಅಂತ ಬಿಟ್ಟುಬಿಟ್ಟಿದ್ದೀವಿ. ಯುತ್ಸುವಿನ ಜಾಗದಲ್ಲಿ ನಿಂತು ನೋಡಿದಾಗ ಅವನೇನು ಮಾಡಬೇಕೀಗ? ಅಲ್ಲಿರೋಕ್ಕಾಗಲ್ಲ. ಅಲ್ಲಿ ಅವ್ರ ಕಡೆಗೆ ಹೌದು, ಆದರೆ ಅಲ್ಲಿರೋಕ್ಕಾಗಲ್ಲ. ಈಗ ಅವನು ಇಲ್ಲೇ ಇರಬೇಕೀಗ, ಮನೇಲಿ ಇರಬೇಕು, ಬಂದಿದ್ದಾನೆ. ಆದರೆ ಇಲ್ಲೇ ಇರೋದಾ ಆ ಪಕ್ಷದವನು? ವಿದುರ ಕೇಳ್ದಲ್ಲ, ಅವ್ರ ಜೊತೆಗೆ ಬರಬೇಕೆ ಹೊರತು ಒಬ್ಬನೇ ಬರೋ ಹಾಗಿಲ್ಲ, ಎಲ್ಲ ಮುಗಿದ ಮೇಲೆ. ಅದಕ್ಕೆ ವಿದುರ ಹೇಳ್ದ, ನೀನು ಬಂದಿದ್ದು ಸರಿ ಇದೆ, ಉಳ್ಕೊಂಡು ನಾಳೆ ಅಲ್ಲಿ ಹೋಗು ಅಂತ. ಅಂದರೆ ವಾಪಸ್ ಪ್ರವೇಶ ಅವ್ರ ಜೊತೆಗೆ ನೀವು ಮಾಡಬೇಕು ಅಂತ. ಆಮೇಲೆ ಅವನು ಈಗ ನಾನು ಅಲ್ಲಿ ಹೋಗಿದ್ದೆ, ಅವ್ರು ಗೆದ್ರು ಅಂತೇಳಿ ಇವನು ಸಂತೋಷ ಪಡೋಕ್ಕೂ ಆಗಲ್ಲ. ಇಲ್ಲ, ಆಗಲ್ಲ, ಸಂತೋಷ ಪಡೋಕ್ಕೂ ಆಗಲ್ಲ, ದುಃಖ ಪಡೋಕ್ಕೂ ಆಗಲ್ಲ, ಸಂತೋಷ ಪಡೋಕ್ಕೂ ಆಗಲ್ಲ. ಯುತ್ಸು ಆ ರಾತ್ರಿ ಅಲ್ಲೇ ಉಳಿದ ಅಂತ ಹೇಳ್ತಾರೆ. ನೋಡ್ತಾರೆ ನಿಂತು ಇಡೀ ಶಿಬಿರದಲ್ಲಿದ್ದವರು, ಅಂದರೆ ಒಬ್ಬ ಸೇವಕ ಕೂಡ ಇಲ್ಲದೆ ಎಲ್ಲರೂ ಹಸ್ತಿನಪುರಕ್ಕೆ ಓಡಿ ಬಿಡ್ತಾರಲ್ಲ, ಅದನ್ನು ನೋಡ್ತಾರೆ. ಆ ಕಡೆಯಲ್ಲಿ ಅವರ ಜಯಘೋಷ ಕೇಳಿಸ್ತಾ ಇರುತ್ತೆ. ನಿಶಮ್ಯ ಪಾಂಡಪುತ್ರಾಣಂ ತದಾ ವಿಜಯಿನಾಂ ಸ್ವನಂ. ಅಂದರೆ ಅವರ ವಿಜಯದ ಇವೆಲ್ಲವೂ ಕೇಳಿಸ್ತಾ ಇರುತ್ತೆ. ಅಲ್ಲಿಂದ ಅವರು ಶಿಬಿರದಿಂದ ಅಲ್ಲಿಂದ ಹೊರಡ್ತಾರೆ, ದುರ್ಯೋಧನನನ್ನ ನೋಡೋದಕ್ಕೆ ಅಂತ ಹೊರಡ್ತಾರೆ ಅಲ್ಲಿಂದ. ಅಂದರೆ ಅವರಿಗೂ ಈಗ ಏನು ಮುಂದೇನು ಅಂತ ಗೊತ್ತಿಲ್ವಲ್ಲ, ಅಲ್ಲಿಂದ ಹೊರಡ್ತಾರೆ. ದುರ್ಯೋಧನ ಆಲ್ರೆಡಿ ಬಂದವರು ಅಲ್ಲಿ ಬಂದ್ರಲ್ಲ, ಅಲ್ಲಿ ಬಂದರು. ದುರ್ಯೋಧನ ಮಾತುಕತೆಗೆ ಸಿಕ್ಕಿಲ್ಲ. ಅವನು ಹೇಳ್ದ ವೈಶಂಪಾಯನ ಸರೋವರದಲ್ಲಿ ಇದ್ದಾರೆ ಅಂತ. ಆಗ ಅಶ್ವತ್ಥಾಮ ಇವರೆಲ್ಲ ದುಃಖಿಸಿದ್ರು. ನಾವು ಬದುಕಿದ್ದು ಗೊತ್ತಿಲ್ಲ ಅವನಿಗೆ, ನಾವು ಬದುಕಿದ್ದೀವಿ ಅಂತ ಗೊತ್ತಾಗಿದ್ರೆ ಅವನು ಈ ಕೆಲಸ ಮಾಡ್ತಾ ಇರಲಿಲ್ಲ ಅಂತ. ಅಲ್ಲಿಂದ ಎದ್ದು ಅವರು ಪಾಂಡವರು ಅಲ್ಲೆಲ್ಲೋ ಕಾಣಿಸಿಕೊಂಡಾಗ ಅಲ್ಲಿಂದ ಮತ್ತೆ ಕುದುರೆ ಏರಿ ಓಡಿದ್ರು, ಶಿಬಿರದ ಕಡೆ ಬಂದರು. ಶಿಬಿರದಲ್ಲಿದ್ದವರು ಓಡಿದ ಮೇಲೆ ಈಗ ಮತ್ತೇನು ಮಾಡಬೇಕು ಆ ಕಡೆ ಅಂತ. ಇಲ್ಲೂ ನೋಡಿ, ಪಾಂಡವರ ಕಡೆಯಲ್ಲಿ ಜಯಘೋಷವನ್ನ ವ್ಯಾಸರು ಹೇಳೋಲ್ಲ, ಅಲ್ಲಿ ನಿಂತು ಹೇಳೋದೇ ಇಲ್ಲ. ಹೌದು, ಅಲ್ಲಿ ಆಕ್ಚುಲಿ ತುಂಬಾ ಸುಮಾರು ವಿಷಯಗಳಲ್ಲಿ ಇದೆ, ಆಕ್ಚುಲಿ ಬೇಕಷ್ಟಿದೆ. ಅವರಲ್ಲಿ ಏನೇನೋ ಮಾತುಕತೆ ಆಗಿರ್ಬೋದು, ಒಬ್ಬರನ್ನೊಬ್ಬರು ನೀನಂತೂ ಸಾಧಿಸಿದೆ ಅಂದಿರ್ಬೋದು, ನಿನ್ನಿಂದ ಆಯಿತು ಅಂದಿರ್ಬೋದು, ನಿನ್ನ ಪ್ರತಿಜ್ಞೆ ಎಲ್ಲ ಈಡೇರಿತು ಅಂತ ಏನು ಬೇಕಿದ್ರೂ ಮಾತುಕತೆ ಆಗಿರ್ಬೋದು ಅಲ್ಲಿ, ಅಥವಾ ದುಃಖನೇ ಆಗಿರ್ಬೋದು ಅಲ್ಲಿ. ಹಾಗಂತ ಒಂದು ವಿಜಯದ ಇದಂತೂ ಇದ್ದೇ ಇರುತ್ತೆ. ಆದರೆ ಯಾವಾಗಲೂ ಗೆದ್ದವ ಸಂಭ್ರಮಿಸಬಾರದಂತೆ, ಗೆದ್ದವ ಸಂಭ್ರಮಿಸಬಾರದಂತ. ಗೆಲ್ಲಬೇಕು ಸರಿ, ಆದರೆ ಗೆದ್ದವ ಸಂಭ್ರಮಿಸಬಾರದು. ಅವನ ಧ್ವನಿ ಸಣ್ಣದಿರಬೇಕು ಅಂತ, ಗೆದ್ದವನ ಧ್ವನಿ ಜಾಸ್ತಿ ಇರಬಾರದು. ಎಷ್ಟು ಒಳ್ಳೆ ಪಾಠ ಅಲ್ವಾ ಇದು? ಹೌದು. ಅಂದರೆ ಗೆದ್ದಿದೆಯಾ, ಗೆಲ್ಲಬೇಕಾಗಿತ್ತು ಸರಿ, ಆದರೆ ನೋಯಿಸಬೇಡ ಅದರಿಂದ. ಇದು ರಾಜಕಾರಣಿಗಳಿಗೂ ಅನ್ವಯ ಆಗುತ್ತೆ, ಸ್ಪೋರ್ಟ್ಸ್ ಮನ್ಗೂ ಅನ್ವಯ ಆಗುತ್ತೆ, ಯುದ್ಧಕ್ಕೂ ಅನ್ವಯ ಆಗುತ್ತೆ, ಎಲ್ಲದಕ್ಕೂ ಅನ್ವಯ ಆಗುತ್ತೆ. ನಾವು ಯುದ್ಧಕ್ಕೆ ಮಾತ್ರ ಅನ್ವಯ ಅಂತ ಅನ್ಕೊಂಡಿರ್ತೀವಿ, ಆ ಥರ ಇರಬೇಕಾಗಿಲ್ಲ. ಇಲ್ಲ, ಎಲ್ಲ ಕಡೆಗೂ ಗೆದ್ದವ್ರು ವಿಪರೀತ ಸಂಭ್ರಮಿಸೋದಕ್ಕೆ ಹೋಗದೇ ಇದ್ದಿದ್ರೆ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ಪ್ರಮಾಣದಲ್ಲಿ ಜನ ಸಾಯ್ತಾ ಇರಲಿಲ್ಲ. ಎಕ್ಸಾಕ್ಟ್ಲಿ. ಸಂಭ್ರಮ ಪಡಬೇಕಾದ ಹೊತ್ತಿನಲ್ಲಿ ನಮಗೆ ನಮ್ಮ ಮೇಲೆ ಹತೋಟಿ ಬೇಕು. ನಮಗೆ ದುಃಖದ ಹೊತ್ತಿನಲ್ಲಿ, ಕೋಪದ ಹೊತ್ತಿನಲ್ಲಿ ಹತೋಟಿ ಬೇಕು ಅಂತ ಹೇಳ್ತೀವಲ್ಲ ಭಾವನೆಗಳನ್ನ, ಸಂತೋಷ ಹೆಚ್ಚಾಗ್ತಾ ಇರೋ ಹೊತ್ತಿನಲ್ಲಿ ಕೂಡ ಹತೋಟಿ ಬೇಕು. ಎಕ್ಸಾಕ್ಟ್ಲಿ. ಅಲ್ಲಿ ಆಗಿದ್ದದೇ ಅಲ್ವಾ. ಅಲ್ಲಿ ದುರ್ಯೋಧನ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಲಿಲ್ಲ ಅವರಿಗಾದ್ರೂ. ಸರೋವರದಲ್ಲಿ ಅಂತ ಹೇಳಿದ್ದ ಅವನು, ದೊಡ್ಡ ಸರೋವರ, ಸಣ್ಣದು ಒಂದು ಪುಟ್ಟ ಕೆರೆ ಅಲ್ಲ ಅದು, ಸಾಗರದಂತೆ ಇರುವ ಸರೋವರ. ಅದು ಎಲ್ಲಿದ್ದಾನೆ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವರಿಗೆ. ಈ ಕಡೆನಲ್ಲಿ ಯುಧಿಷ್ಠಿರ ಸಂತುಷ್ಟನಾಗಿದ್ದಂತೆ, ಆದರೆ ದುರ್ಯೋಧನನ ಸಂಹಾರ ಮಾಡಬೇಕು ಅಂತ ಅವನನ್ನು ಹುಡುಕ್ತಾ ಇದ್ದಂತೆ ಸಹೋದರರೊಂದಿಗೆ. ಬಹಳ ಕಷ್ಟಪಟ್ಟು ಹುಡುಕ್ತಾ ಇದ್ದಂತೆ. ಯತ್ನತೋನ್ವೇಷಮಾಣಾಸ್ತು, ಇಡೀ ಪಾಂಡವ ಸೇನೆ ದುರ್ಯೋಧನನ್ನು ಹುಡುಕ್ತಾ ಇತ್ತು. ದುರ್ಯೋಧನ ಸಿಗ್ತಾ ಇಲ್ಲ. ಇದು ಒಂಥರ ಒಸಾಮಾ ಬಿನ್ ಲಾಡೆನ್ ಹುಡುಕ್ದಂಗೆ. ಯಾಕಂದ್ರೆ ಅದು ಮುಗಿದೆ, ಅವನ್ ಅಂದ್ರೆ ಯುದ್ಧ ಮುಗಿಯಲ್ಲ. ಅದು ಒಸಾಮಾ ಬಿನ್ ಲಾಡೆನ್ ಹುಡುಕ್ದಂಗೂ ಸದ್ದಾಮ್ ಹುಸೇನ್ದು ಹಾಗೆ ಆಗಿತ್ತಲ್ಲ. ಇವರು ಇರಾಕ್ ಗೆದ್ದಿದ್ರು, ಆದರೆ ಅವನು ಸಿಗದೆ ಅದು ಪೂರ್ಣ ಆಗೋಲ್ವಲ್ಲ. ಎರಡೂ ಕಡೆಗೂ ಹಾಗೆ ಆಗಿತ್ತದು. ಇನ್ನೇನು ಮಾಡೋದು? ಇವರೆಲ್ಲ ಕಡೆ ಹುಡುಕಿದ್ರು, ಎಲ್ಲೂ ಕಾಣಿಸ್ಲಿಲ್ಲ. ಸುಪರಿಶ್ರಾಂತ ವಾಹನ, ಕುದುರೆ, ಆನೆ ಇವುಗಳೆಲ್ಲ ಆಯಾಸಗೊಂಡಿದ್ದು ಪಾಂಡವರದ್ದು. ಹಾಗಾಗಿ ಅವ್ರೇನು ಮಾಡಿದ್ರು, ಶಿಬಿರಕ್ಕೆ ಹೋದರು. ಯುದ್ಧರಂಗದಲ್ಲಿ ನಿಂತ್ಕೊಂಡು ಏನು ಮಾಡಬೇಕು, ಅವ್ರಿಗೆ ಆಯಾಸ ಆಗಿರೋದ್ರಿಂದ ಒಂದ್ಸಲ ಸುಧಾರಿಸ್ಕೊಳ್ಳೋದಕ್ಕೆ ಅಂತ ಎಲ್ಲ ಸೈನಿಕರೊಡನೆ ಶಿಬಿರಕ್ಕೆ ಹೋಗ್ತಾರೆ ಅವರು. ಯಾವಾಗ ಅವರೆಲ್ಲ ತಮ್ಮ ಶಿಬಿರಕ್ಕೆ ಹಿಂದಿರುಗಿದ್ರು ಅಂತ ಗೊತ್ತಾಯ್ತೋ, ಆಗ ಕೃಪಾ, ಅಶ್ವತ್ಥಾಮ, ಕೃತವರ್ಮ ಸರೋವರದ ಎದುರಿ ಬಂದು ನಿಲ್ತಾರೆ. ಇವರು ಅಲ್ಲಿ ಬಂದು ನಿಂತರೆ ಅವರಲ್ಲಿ ಹುಡುಕ್ತಾ ಇದ್ದಾಗ, ಇವರಿಲ್ಲಿದ್ದಾರೆ ಅಂದರೆ ಇಲ್ಲೇ ಎಲ್ಲೋ ದುರ್ಯೋಧನ ಇದ್ದಾನೆ ಅಂತ ಅವ್ರು ಹುಡುಕ್ಬೋದಲ್ವಾ? ಅಥವಾ ಇವ್ರ ಜೊತೆ ಯುದ್ಧ ಆರಂಭ ಮಾಡಿಬಿಟ್ರೆ
ಹಾಗಾಗಿ ಅವರು ಸಂಪೂರ್ಣ ಕಣ್ಮರೆಯಾದ ನಂತರ ಇವರು 3 ಜನ ಬರ್ತಾರೆ. ಅಂದರೆ ಹೇಗೆ ಆಗಿಬಿಡತ್ತೆ ಅಂತ ಮಹಾವೀರರು, ಲೋಕಕಂಡ ಮಹಾವೀರರು, ಇವರು ಓಡಬೇಕಾಗಿದೆ, ಕಾಣಿಸ್ಕೊಳ್ಳದೆ ಇರೋ ಥರ ಆಗಿಬಿಟ್ಟಿದೆ. ಪ್ರಯಾತಾಸ್ತಂ ಹೃದಂ ಶನೈಹಿ ಅಂತ ಮೆತ್ತಗೆ ಬಂದ್ರಂತೆ ಸರೋವರದ ಬಳಿಗೆ. ಅಲ್ಲಿ ಬಂದು ನಿಂತು ಮಾತಾಡೋದಕ್ಕೆ ಆರಂಭ ಮಾಡ್ತಾರೆ. ಅವನಿಗೆ ಕೇಳಿಸಿದ್ರು ಉತ್ತರ ಕೊಡಲಿ ಅನ್ನೋ ಥರ. ರಾಜನ್ ಉತ್ತಿಷ್ಠ ಯುದ್ಧಸ್ವ ಸಹಾಸ್ಮಾಭಿರ್ಯುಧಿಷ್ಠಿರಂ ಜಿತ್ವಾ ವಾ ಪೃಥಿವೀಂ ಭುಂಕ್ಷ್ವ ಹತೋ ವಾ ಸ್ವರ್ಗಮಾಪ್ನುಹಿ. ಮೇಲ್ ಬಾ, ಎದ್ದು ಬಾ, ನಾವು ಇರ್ತೀವಿ ನಿನ್ನ ಜೊತೆಗೆ, ಯುದ್ಧ ಮಾಡು ಯುಧಿಷ್ಠಿರನ ಜೊತೆಗೆ. ಗೆದ್ದರೆ ಇಡೀ ಭೂಮಂಡಲ ನಿಂದು, ಸತ್ತರೆ ವೀರ ಮರಣ ನಿನಗೆ, ವೀರ ಸ್ವರ್ಗ ನಿನಗೆ. ಅವರೂ ಕೂಡ ಈಗೇನು ಬಹಳ ಒಳ್ಳೆಯ ಸ್ಥಿತಿಯಲ್ಲೇನೂ ಇಲ್ಲ. ನೀನು ಈಗಾಗಲೇ ಅವರ ಸೈನ್ಯದ ಬಹುಪಾಲನ್ನು ಸಂಹಾರ ಮಾಡಿದ್ದಿ ನೀನು. ಮತ್ತು ಅವರು ಬಹಳ ಆಯಾಸಗೊಂಡಿದ್ದಾರೆ, ಕಡಿಮೆ ಸಂಖ್ಯೆ ಸೈನಿಕ ಉಳ್ಕೊಂಡಿದ್ದಾರೆ. ನಿನ್ನ ವೇಗವನ್ನು ಸಹಿಸುವ ಸಾಮರ್ಥ್ಯ ಅವರಿಗಿದೆ ಅಂತ ಅನಿಸೋಲ್ಲ ನಮಗೆ ಅಂತ. ಹಾಗಾಗಿ ನಾವು ನಿನ್ನ ಸುತ್ತ ನಿನ್ನ ರಕ್ಷಣೆಗಿರ್ತೇವೆ. ತಸ್ಮಾದ್ ಉತ್ತಿಷ್ಠ ಭಾರತ, ಮೇಲೆದ್ದು ಬಾ ಅಂತ ಕರೀತಾರೆ. ದುರ್ಯೋಧನ ಒಳಗಡೆಯಿಂದ ಉತ್ತರ ಕೊಡ್ತಾನೆ. ಅದೃಷ್ಟ ಇದು, ನೀವು 3 ಜನ ಬದುಕಿದ್ದೀರಿ, ನಿಮ್ಮನ್ನು ನಾನು ಕಾಣ್ತಾ ಇದ್ದೀನಿ ಅನ್ನೋದಿದೆಯಲ್ಲ, ಇಂಥ ಮಹಾಯುದ್ಧದಲ್ಲಿ ನೀವು ಬದುಕಿದ್ದು ಬಹಳ ವಿಶೇಷ ಅಂತ ಹೇಳ್ತಾನೆ. ಖಂಡಿತ ನೀವು ಹೇಳಿದ್ದು ಸರಿ ಇದೆ. ವಿಜಯಶ್ಯಾಮೋ ವಯಂ ಸರ್ವೇ, ಖಂಡಿತವಾಗಿ ಅವರನ್ನು ಗೆಲ್ಲೋಣ ನಾವು 4 ಜನ ಸೇರಿ. ಆದರೆ ಈಗಲೇ ಅಲ್ಲ, ವಿಶ್ರಾಂತಾಹ ವಿಗತ ಕ್ಲಮಾಹ, ವಿಶ್ರಾಂತಿ ತಗೊಳ್ಳೋಣ, ಆಯಾಸ ಪರಿಹಾರ ಮಾಡಿಕೊಳ್ಳೋಣ. ಯಾಕೆಂದರೆ ಭವಂತಶ್ಚ ಪರಿಶ್ರಾಂತಹ, ನಿಮಗೂ ಆಯಾಸ ಆಗಿದೆ, ನಿಮಗೂ ಗಾಯ ಆಗಿದೆ, ನನಗೂ ಆಯಾಸ ಆಗಿದೆ. ಈ ಹೊತ್ತಿನಲ್ಲಿ ಯುದ್ಧ ಅಲ್ಲ. ಉದೀರ್ಣಂಚ ಬಲಂ ತೇಷಾಂ ತೇನ ಯುದ್ಧಂ ನ ರೋಚಯೇ. ಈ ಹೊತ್ತಿನಲ್ಲಿ ಯುದ್ಧಕ್ಕೆ ಹೋಗೋದು ಸರಿಯಲ್ಲ. ಹಾಗಾಗಿ ನಾವು ಸ್ವಲ್ಪ ಸಮಯ ಕಾಯಬೇಕು ಅಂತ. ನಿಮಗೆ ನನ್ನ ಬಗ್ಗೆ ಇರುವ ನಿಷ್ಠೆ ಎಂಥದ್ದು ಅನ್ನೋದು ನನಗೆ ಗೊತ್ತು. ನಾನು ಇದನ್ನು ಅದ್ಭುತ ಅಂತ ನೋಡ್ತೀನಿ. ನಿಮ್ಮನ್ನು ಇಂಥ ಹೊತ್ತಿನಲ್ಲೂ ನೀವು ನನ್ನ ಜೊತೆಗಿದ್ದೀರಿ ಅನ್ನೋದನ್ನು ನಾನು ಇದೊಂದು ಅದ್ಭುತ ಅಂತ ಗಮನಿಸ್ತೀನಿ. ಆದರೆ ನತು ಕಾಲ ಪರಾಕ್ರಮೆ, ಇದು ನಾವು ಹುಂಬತನದಿಂದ ಯುದ್ಧ ಮಾಡುವ ಹೊತ್ತಲ್ಲ. ಹಾಗಾಗಿ ಇವತ್ತು ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳೋಣ, ನಾಳೆ ಬೆಳಗ್ಗೆ ಎದ್ದು ಯುದ್ಧಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಪ್ರತಿಯೋತ್ಸ್ಯಾಮ್ಯಹಂ ಶತ್ರುನ್ ಶ್ವೋ ನಮೇಸ್ತ್ಯತ್ರ ಸಂಶಯ. ಹಾಗಾಗಿ ಈಗ ಯುದ್ಧ ಬೇಡ ಅಂತ ಹೇಳ್ತಾನೆ. ಮಹಾಭಾರತದ 18ನೇ ದಿನದ ಯುದ್ಧ ಕೊನೆಗೊಂಡಂತಾಗಿದೆ. ಇಲ್ಲ, ರಾತ್ರಿ ಆಗಿಲ್ಲ. ರಾತ್ರಿ ಆಗಿಲ್ಲ ಏನು? ಹಾಂ, ಇನ್ನೂ ಇನ್ನು ಸೂರ್ಯಾಸ್ತ ಆಗಿಲ್ಲ. ಸೂರ್ಯಾಸ್ತ ಆಗಬೇಕು. ಆದರೆ ಯುದ್ಧ ಬೇಡ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ಎಂಥ ತಂತ್ರಗಾರ ಅವನು ಅನ್ನೋದು ಅರ್ಥ ಆಗ್ತಾ ಇದೆ. ನೀವು ಅವನು ಯಾಕೆ ಅಡಗಿದ ಅದರಲ್ಲಿ ಅಂತ ಕೇಳಿದ್ರಲ್ಲ, ಅವನು ಸಮಯ ತಗೊಳ್ಳೋದಕ್ಕೆ ಅಡಗಿದ್ದಾನೆ. ಅವನು ಎದುರಿಗೆ ಕಾಣಿಸಿದರೆ ಯುದ್ಧ ಮಾಡೋದು ಅನಿವಾರ್ಯ ಆಗತ್ತೆ. ಈಗ ಹಸ್ತಿನಾಪುರಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ಎದುರು ಕಂಡಾಗ ಯುದ್ಧ ಮಾಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಯುದ್ಧ ಮಾಡಿದರೆ ನತೆ ಕಾಲ ಪರಾಕ್ರಮ ಅಂತ ಇಂದು ಹೇಳಿದ್ನಲ್ಲ ಅವನು. ಇದು ಕಾಲ ಅಲ್ಲ ಯುದ್ಧ ಮಾಡೋದಕ್ಕೆ ಅಂತ, ಸಮಯ ಬೇಕಿದೆ. ಅದಕ್ಕಾಗಿ ಅವನು ಅಲ್ಲಿಗೆ ಹೋಗಿದ್ದಾನೆ. ಅಂದರೆ ನೀರೊಳಗೆ ದುರ್ಯೋಧನ ಮುಳುಗಿದ್ದಿದೆಯಲ್ಲ, ಅದು ತಂತ್ರ. ಈಗ ದುರ್ಯೋಧನ ಮತ್ತು ಭೀಮರ ಯುದ್ಧ ಆಗುತ್ತಲ್ಲ, ಅದು 19ನೇ ದಿನಕ್ಕೆ? ಇಲ್ಲ, 18ನೇ ದಿನನೇ ಆಗುತ್ತೆ. ಇನ್ನೂ ಇದೆ ಹಾಗಾದರೆ. ಹೌದು, ಅಭಿ ಪಿಕ್ಚರ್ ಬಾಕಿ. ಸೊ ಹಾಗಾದರೆ ಅದು ಹೇಗಾಗುತ್ತೆ ಅನ್ನೋದನ್ನು ನಾನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ವಿಚಾರಗಳನ್ನ ಅದ್ಭುತವಾಗಿ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸೊ ಸ್ನೇಹಿತರೆ, ಮಹಾಭಾರತ ಯುದ್ಧದ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಈಗ ದುರ್ಯೋಧನ ವೈಶಂಪಾಯನ ಸರದಿಂದ ಹೊರಗಡೆ ಹೇಗೆ ಬರ್ತಾನೆ, ಬರೋ ಹಾಗೆ ಪಾಂಡವರು ಹೇಗೆ ಮಾಡ್ತಾರೆ, ಮತ್ತು ಹೊರಗಡೆ ಬಂದ ನಂತರ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.